ತೋರೈ ಕೃಷ್ಣ ಮಾಯಾ ಪಾಶವ ಮಾಯಾ ಪೋಷವ ತೈಸುತ್ತೆ ನೀಗಲೇ ನೀತ ಹರನವ ನ್ಯಾಯದ ನೀಯುತ ಹರನವ ನ್ಯಾಯದ ಅರಣವ ನ್ಯಾಯದ ನೀಯುತ ಅರಣವ ನ್ಯಾಯದ ಉಪಾಯವ ತೋರೈ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಈ ದಿನವೇ ಅಸ್ತಿರಾವತಿಗೆ ಬಂದು ಇದರ ಮನೆಯಲ್ಲಿರುವನೆಂತಲು, ನಾಳೆ ದಿನ ಸದನಕ್ಕೆ ದುರ್ಯೋಧನ ಆಸ್ಥಾನಕ್ಕೆ ಬರುವನೆಂತಲು ನಗರವೆಲ್ಲೂ ವಾರ್ತೆ ಹೇಳಿದರು. ಆಗಲಿ ನಾನು ಸಹ ನಾಳೆ ದಿನ ಸದನಕ್ಕೆ ಹೋಗಿ ವಿಷಯವನ್ನು ತಿಳಿದು ಮುಂದಿನ ಆಲೋಚನೆಯನ್ನು ಮಾಡುವುದು. ಒಂದು ವೇಳೆ ಸಂಧಿ ನಡೆದರೆ ಉಭಯಾತ್ರಿಗೂ ಕ್ಷೇಮ, ಹಾಗಿಲ್ಲದಿದ್ದರೆ ಸಂಧಿ ಮುರಿದರೆ ಯುದ್ಧವೇ ಸಿದ್ಧವಾಗಲಿ. ಕಾಳಿವರಾರೋ ಕಾಳಿರು ಜಗದಲ್ಲಿ ಕಾಳಿವರಾರೋ ಕಾಳಿರು ಜಗದಲ್ಲಿ ಮಾಯಾ ಮೋಹದ ನಿಧಿಯಳು ಮಾಯಾ ಮೋಹದ ನಿಧಿಯಳು ಮಾಯಾ ಮೋಹದ ನಿಧಿಯಳು ತೋಯ ಜಾಗದೆ ಉಪಾಯವ ತೋರೈ ಕೃಷ್ಣ ರಾಜಾದಿರಾಜ ಅಸ್ಥಿರಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡದಂಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಹಸ್ತಿನಾವತಿ ರವತ್ತ ಖಚಿತವಾದ ಹತ್ತ ಸಿಂಹಾಸನವೇ. ನಮೋ ನಮಃ ನಮೋ ನಮಃ. ಸಭಾವೀರರೇ, ನಿಮ್ಮ ರತ್ನಾಸನದಲ್ಲಿ ನೀವು ಕುಳಿತುಕೊಳ್ಳಿ. ಭುವನ ಭೀಕರನಾಗಿ ಭುಜಬಲ ಪರಾಕ್ರಮದಿಂದ ಭುವನ ಭೀಕರನಾಗಿ ಬಲ ಪರಾಕ್ರಮದಿಂದ ಗುರುದಾಮ್ರಾಜ ದೈಯದಿರಿಯನ್ನು ಸೇರಿ ವೈದ್ಯರಲ್ಲಿ ಸಭಾವೀರರೇ, ಇಡೀ ಭೂಮಿ ಒಳಗೆ ಸ್ವಾಮೀರಿಗಳ ಪರಾಭವಿಸಿ ಭೂಮಿ ಒಳಗೆ ವೈರಿಗಳ ಪರಾಭವಿಸಿ ಧೈರ್ಯದಿ ಗುರುದಾಮ್ರಾಜ್ಯ ಸಾರ್ವಭೌಮೈನಿದಿರ ಬಲರ ಮೆರ
ವಿಶ್ವಕೋಟಿ ನವಕ್ಷೇತ್ರನ ಸುವರ್ಣ ಶಿಖರ ರಾಜಭವನ ಪ್ರಕೃತಿಯ ವಿಸ್ತಾರ ಶೋಷರಟ್ಟಂತೆ ವೈಭವ ಭೂಸ್ಥಳ ಶ್ರೇಷ್ಠ ನಗರವೆಂದು ದಶಾಧಿಕಗಳೇ ಸಾರುತ್ತಿವೆ. ಇಂತಹ ಹಸ್ತಿನಾವತಿ ರಾಜ್ಯವನ್ನು ವಿಭಾಗ ಮಾಡಲು ಆ ಪಾಂಡವರು ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಂದಗೋಪಾಲ ಕೃಷ್ಣರನ್ನು ರಾಯಭಾರಿಯಾಗಿ ಮಾಡಿದಂತೆ ನೋಡಿದ್ದೀರಾ ಹೇಳಿ ಪಾಂಡವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ. ಏನು ದ್ವಾರಕೆಯಿಂದ ಪುರುಷತ್ವನು ದಯಮಾಡಿಸಿ ಬರುವುದು ಬರಲಿ, ಬಹಳ ಸಂತೋಷವು. ಪಿತಾಮಹ ರಾಜಾದಿರಾಜ ಚಕ್ರವರ್ತಿ ನಾನಾಗಿರುವ ಪುರುಷೋತ್ತಮನು ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದಂತೆ ತನ್ನ ಹುಟ್ಟುಕೊಂಡು ಸಾರುವಾಗಿ ಆ ವಿದುರ ಮುರುಕಿ ಜೋಬಡಿಗೆ ಹೋದನಂತೆ. ದುರ್ಯೋಧನ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರೋರಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ. ಏನು ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವ ವಿಚಾರವಾಗಿ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಹಿತಬೋಧನೆ ಸಾಕು ಮಾಡು. ನಿನ್ನ ಹಿತಬೋಧನೆ ಸುಮ್ಮನೆ ಬಾಯಿ ಮುಚ್ಚಿಕೊಳ್ತಿಕೋ. ಬಾಯಿ ಮುಚ್ಚಿಕೊಂಡಿರಲು ಕಾಲವಿಲ್ಲ ಸುಯೋಧನ. ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರಾಗಿರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸಲಾರ. ನಿನ್ನ ದುರಾದೃಷ್ಟ ಕಾಲವು ಸಮೀಪಿಸುತ್ತಿರುವುದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಏನು ನಮಗೆ ವಿಕಲ್ಪವೇ? ವೀರರಿಂದ ಪ್ರವೃತ್ತಿಯಾದ ಈ ಚಕ್ರವರ್ತಿ ವಿಕಲ್ಪವೇ? ಸಹೋದರ ದುಶ್ಯೋಧನ, ಈ ಹಿರಿಯನು ದಾಸಿ ಪುತ್ರನು ಹಿರಿಯನು ಪೂಜನನು ಸುಮ್ಮನಿದ್ದಾರೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇದನ್ನು ಸಭೆಯಿಂದ ಆಚೆಗೆ ಹೊಡಿತು. ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ನಿಮಗುಂಟಾಯಿತು.
ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಲೆತ್ತಿರುವನು ಹೇಳು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡು. ನಿನ್ನ ನಾಲಿಗೆಯನ್ನು ದರ್ಬೆಯಿಂದಲಾದರೂ ಸುಸ್ಕೊಡಬಾರದೆ. ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಂಡಿವಳೆ ಎಂದು ತಿಳಿದಿದ್ದೆ. ಆದರೂ ಒಂದು ಸತ್ಯದ ನುಡಿಯನ್ನು ಹೇಳಲೆತ್ತಿರುವನು ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತಡೆಯನ್ನು ಪಹರಿಸಿ ಮುರಿಯುವಾಗ ಅದನ್ನು ರಕ್ಷಿಸಿಕೊಂಡು ತಡೆಯುತ್ತಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಪ್ರಮೋದವಾಯಿತು ದುರ್ಯೋಧನ. ವಿದುರ ಮಹಾಶಯರನ್ನು ಅಪರ್ಷಿ ಕೇಳು ಮಾಡಿ ಸರ್ವೋತ್ತಮದ ಬಿಲ್ಲಿನ ಸಹಾಯವನ್ನು ಕಳೆದುಕೊಳ್ಳಿಯಲ್ಲ ಮಿತ್ರ ಕರ್ಣ. ಸುಯೋಧನ, ಈ ಇದ್ರನ ದೊಡ್ಡ ಬೆದರಿಗೆ ನೀನು ಬೆದರಬಹುದೇ? ಸುಮ್ಮನೆ ಕುಳಿತುಕೋ. ಅಯ್ಯೋ ಪಾಪ, ಈ ಬಡ ವಿದುರನು ಗುಡಿತುಲ ಮನೆಯಲ್ಲಿ ವಾಸ. ಇಂಥವನ ಮನೆಗೆ ಆ ಗೊಲ್ಲಕನ ಪ್ರವಾಸ. ಅವನು ಹುಟ್ಟುವಾಗಲೇ ಅವನ ತಾಯಿ ವಸುದೇವರಿಗೆ ಕಂಸನ ಕಾರಾಗೃಹದಲ್ಲಿ ವಾಸ. ಇಂಥವರ ಕಥೆಯಲ್ಲ ಕಣ್ಣೀರಿನ ಕ್ಲೇಶ. ಛೇ ಛೇ, ನಮಗೇಕೆ ಅಂತವರು ಗೊಡವೆ? ಕಂಸನ ಕಾರಾಗೃಹದ ಜನಿಸಿದವನು ಅರಮನೆಗೆ ಹೇಗೆ ಬಂದಾನು? ಅವನೇನಾದರೂ ಬಂದರೆ ಯಾರು ವಂದಿಸಬಾರದು, ನಿಂತು ನಮರ್ಪಿಸಬಾರದು. ತಿಳಿಯಿತೆ ಸಹೋದರ ದುಶ್ಯಾಸನ, ಎಲ್ಲಿ ಸೈದಾಗುದಿ ಪಟ್ಟೆಯನ್ನು ಕೊಡು. ಅವನು ಬಂದನ್ನು ಅದನ್ನೇ ನೋಡುತ್ತಿರುವೆನು. ಓಹೋ, ದುರ್ಯೋಧನ ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಮುಂತಾದವರು ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆ ಮಾಡುತ್ತಿರುವಾಗ ದುರಾಭಿಮಾನಿಯಾದ ದುರ್ಯೋಧನ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಒಂದು ಸಾರಿ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯ ಸಿಂಹಾಸನದಿಂದ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಎಲೆ ನನ್ನ ಯೋಗಮಾಯೆ, ಜಾಗೃತನಾಗು. ದುರ್ಯೋಧನ, ಚಂದ್ರಕುಲ ಕುರು ಚಕ್ರವರ್ತಿಯಾದ ನೀನು ಈ ಕೊಲ್ಲನ ಪಾದಕ್ಕೆ ನಮಸ್ಕರಿಸುವುದೇ? ಛೇ ಛೇ, ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಛೇ ಛೇ, ನಾನು ನಿನಗೆ ನಮಸ್ಕರಿಸಿದುವುದೇ? ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇದವೋ ಇಲ್ಲವೋ ಎಂಬ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ಕೃಷ್ಣ, ದುರ್ಯೋಧನ, ಹಸ್ತಿನಾಪುರಕ್ಕೆ ಬಂದು ನನ್ನ ಆತಿಥ್ಯ ಸತ್ಕಾರವನ್ನು ಪ್ರೀತಿಸದೆ ಆ ವಿಧನ ಮುಡ್ಕು ಚೋಪಡಿಯಲ್ಲಿದ್ದು ತಿನ್ನಲು ಹಣ್ಣವಿಲ್ಲದ ಅಲ್ಲಿಂದ ಇಲ್ಲಿಗೆ ಬಂದೆಯಾ? ಬರಬಾರದಾಗಿದ್ದು ಬಂದಿರುವೆ. ಕೃಷ್ಣ, ದುರ್ಯೋಧನ, ನೀನು ಗೋಪಿಕಾಸ್ತ್ರಲ್ಲಿ ಬೆರೆತು ನಾಟ್ಯ ಮಾಡುವುದರಲ್ಲಿ ಬಹಳ ಚತುರನಲ್ಲವೇ? ಹೌದು ದುರ್ಯೋಧನ. ಅದಂತಿರಲಿ, ನನ್ನ ಆಸ್ಥಾನದ ಗಾನ್ಯ ನಾಟ್ಯ ಪ್ರಾರಂಭವಾಗುವುದು ಅದನ್ನು ವೀಕ್ಷಿಸುವಂತೆ ಆ ರತ್ನಾಸದಲ್ಲಿ ಕುಳಿತುಕೋ. ಬಹಳ ಸಂತೋಷ ಚಕ್ರೇಶ್ವರ. ಯಾರಲ್ಲಿ ನರ್ತಕಿಯರನ್ನು ಕರೆ ಮಾಡಿ. ನರ್ತಕಿಯರೇ,
ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ವಿಫಲ ಮೋಸದ ಛಪ ವಿದ್ಯೆಯ ಬಲ್ಲ ಕದನ ಪರಮಾತ್ಮ ರೂಪು ಭಯಂಕರ ರೂಪ ಮೋಸದ ಛಪ ವಿದ್ಯೆಯ ಬಲ್ಲ ಕದನ ಪರಮಾತ್ಮ ಸೋದರ ಮಾವನ ರಮಾಪನ ಹಿತಜಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವ ನೀಲವನ್ನ ಧಾರಿ ಕೊಳನಾಗದೆ ಕೊಳನಾಗದಿ ಜಗದ ಜನರ ಮರುಳುಗೊಳಿಪ ಕೊಳನಾಗದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಕೃಷ್ಣನಿಗೆ ಈ ನರ್ತಕಿಯರ ಪ್ರಣಾಮಗಳು. ನರ್ತಕಿಯರೇ,
ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ಹಾ, ಭೀಮನಿಗಿದನು ವೈರಿ ನಮ್ಮ ಹಸ್ತಿನಪುರ ಗದಧಾರಿ. ಕೃಷ್ಣನಿಗಿವನು ವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದಧಾರಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತ್, ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗತಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ. ಛಲದಲ್ಲಿ ಬಲದಲ್ಲಿ, ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ಗುರುಭೂತ ರಾಜೇಶ್ವರ. ಗುರುವಂಶ ಕುಲ ತಿಲಕ ಗುಣೇಶ್ವರ ವೀರ ಕರುಣಾಳು ಗುರುಭೂತ ರಾಜೇಶ್ವರ. ತಜ್ಜಂ ತಗಜಂ ತಗಿಡಜಂ ತದಿಗಿನದ 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 ತಜ್ಜಂ ತಗಜಂ ತಗಿಡಜಂ ತದಿಗಿನದ 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 ತಜ್ಜಂ ತಗಜಂ ತಗಿಡಜಂ ತದಿಗಿನದ 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 ಕರುಣಾಳು ಗುರುಭೂತ ರಾಜೇಶ್ವರ. ಗುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕರುಣಾಳು ಗುರುಭೂತ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ಯಾರಲ್ಲಿ ಈ ಏನಪ್ಪ? ನರ್ತಕಿಗೆ ನಂದಗೋಪಾಲ ಬಹುಮಾನ ಕೊಟ್ಟು ಕಳಿಸಿ. ಆಗಬಹುದು ನರ್ತಕಿಯರಿಗೆ ಮುತ್ತು ರತ್ನ. ನೋಡಿದೆ ಕೃಷ್ಣ, ನನ್ನ ಆಸ್ಥಾನದ ಗಾನ ವೈಭವದ ಅಟ್ಯ ಶೃಂಗಾರ. ನೋಡಿದೆನು ದುರ್ಯೋಧನ. ಅಬ್ಬಬ್ಬ, ಈ ನಿನ್ನ ಸ್ಥಾನದಲ್ಲಿ ನಡೆದ ಗಾನ ನಾಟ್ಯದಿಂದ ಗಂಧರ್ವ ಲೋಕವೇ ಧರೆಗಿಳಿದಂತೆ ಭಾಸವಾಯಿತು. ನಂದಗೋಪಾಲ, ಈ ರಾಜ್ಯಸಭೆಗೆ ಬಂದ ಉದ್ದೇಶವನ್ನು ಸಭಾಸ್ಥಾನದಲ್ಲಿ ತಿಳಿಸಬಹುದು ಪರಮಾತ್ಮ. ಅಗತ್ಯವಾಗಿ ತಿಳಿಸುವೆನು ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧ ಕೌರವ ಪಕ್ಷಿಯರೇ. ನಾನಿಂದು ಪಾಂಡವರ ರಾಯಭಾರಿಯಾಗಿ ನಿಮ್ಮ ರಾಜ್ಯ ಸಭಾಸ್ಥಾನಕ್ಕೆ ಬಂದಿರುವೆನು, ಕೇಳಿ. ಭರತ ಭೂಮಿಯೋ ಜನಿಸಿ ಬಾ ಶ್ರೇಷ್ಠ ಚಂದ್ರಂ ಜಜರೇ. ಭರತ ಭೂಮಿಯೋ ಜನಿಸಿ ಬಾ ಶ್ರೇಷ್ಠ ಚಂದ್ರಂ ಜಜರೇ. ಕುರು ಪಾಂಡವರ ಸಹೋದರರ ದಾಯಾದಿಗಳು ನೀವಲ್ಲವೇ. ನೀವಲ್ಲವೇ. ನಾನೆಂಬುವ ದುರಾಶಯಂ ತೊರೆದು ಸಂತೋಷದಲ್ಲಿ ಬಾಳುವುದು. ನಾನೆಂಬುವ ದುರಾಶಯಂ ತೊರೆದು ಸಂತೋಷದಲ್ಲಿ ಬಾಳುವುದು. ಧರ್ಮಕ್ಕೆ ಮಾರ್ಗವಲ್ಲವೇ ಕೌರವೇಂದ್ರ. ಈ ರೀತಿಯಾಗ ಧರ್ಮಾತ್ಮರಾದ ಪಾಂಡವರು ಕಳಿಸಿರುವ ಶುಭ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಈಗ ಕೇಳಿರಿ. ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿರುವರು. ಆದ್ದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ, ಆತುರದ ಮುಂತಾದ ಭಾವಗಳನ್ನು ತ್ಯಜಿಸಿ ಮುಂದೆ ಸಮಗ್ರ ಭಾರತ ರಾಷ್ಟ್ರ ಕಲ್ಯಾಣಕ್ಕಾಗಿ ಸಮ್ಮತಿಸಿರಿ. ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ
ರಾಜ್ಯವನ್ನು ಕೊಡಿಸಲು ಸಮ್ಮತಿಸಿರಿ. ಇಂತಹ ಸಸ್ಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೋಸ್ಕರ ಪ್ರಯತ್ನಿಸಿ. ಭರತ ಭೂಮಾತೆಯನ್ನು ರಕ್ತದಿಂದ ತೋಯಿಸದೆ ಅಮೃತಧಾರೆಯಿಂದ ಅಭಿಷೇಕ ಮಾಡಿರಿ. ಪಾಂಡವರ ರಾಯಭಾರಿಯಾಗಿ ಬಂದಿರುವ ನನ್ನ ಈ ಸಂದೇಶವನ್ನು ನಿಮ್ಮ ಮುಂದೆ ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರಗಳು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಸಭಾಸದರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು ರಾಜ್ಯಸಭೆಯಲ್ಲಿ ಎಲ್ಲರೂ ಕೇಳಿದ್ರವಲ್ವೇ? ಅದರಂತೆ ನಡೆಯುವರನ್ನು ನನ್ನ ನಂಬಿಕೆ. ಕುಮಾರ ಸಂಪತ್ತು ಶಾಶ್ವತವಲ್ಲ. ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರಸಗಳನ್ನು ಮಾಡಬೇಡ. ಪಾಂಡವರು ನಿಮ್ಮ ಚಿಕ್ಕಪ್ಪನವರಲ್ಲ. ನಿಮ್ಮಲ್ಲಿ ವೈರಿತ್ವವನ್ನು ಸರಿಯಿಲ್ಲ. ಪಾಂಡವರ ನಕ್ಕನ್ನು ಒಪ್ಪಿಕೊಳ್ಳದ್ರೆ ಹೋಗಲಿ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಕೊನೆಯ ಅಭಿಮತ. ಪಿತಾಮಹ, ಮುಗಿಯಿತೋ ನಿಮ್ಮ ತತ್ವೋಪದೇಶ. ಒಮ್ಮನೆ ಪಡೆದುಕೊಳ್ಳಿ.
ಈಗಿನ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸಂದೇಶವು ಪಿತಾಮಹ ಕೃಷ್ಣನ ಉದ್ದೇಶವು ನನ್ನ ಆದೇಶ ಒಂದಾಗಿದೆ. ಅದರಿಂದ ಸಂಧಾನಕ್ಕೆ ಬಂದಿರೋ ಶ್ರೀಯನ ಅಲಿಪಿನನ್ನು ಕೇಳಿ ಅದರಂತೆ ನಡಿ, ನಿನಗೆ ಮುಂದೆ ಸುಖ ಉಂಟಾಗೋದು. ಆಚಾರ್ಯ ದೇವ ಧೋಳರೇ, ಸುಮ್ಮನೆ ಕುಳಿತುಕೊಳ್ಳಿ. ಏನು ಹೇಳಿದೆ? ನಮ್ಮ ತಂದೆಯವರು ಸುಮ್ಮನೆ ಕುಳಿತುಕೊಳ್ಳಬೇಕೆ? ಪಾಂಡವರ ರಾಯಿಬಾರಿ ಆಗಿ ಬಂದಿರುವಂತಹ ಆ ಶ್ರೀಹರಿ ಶ್ರೀಕೃಷ್ಣನ ಸಂದೇಶವನ್ನು ತಿರಸ್ಕರಿಸಿ ನೀನು ಪಾತ್ರ ಸಂಗ್ರಾಮವನ್ನು ನಡೆಸಲು ಉದ್ಭವಿಸಿದೆಯಾ? ಈ ನಿನ್ನ ದುರಾಂಕಾರ ಮತಮತ್ಸರಗಳಿಂದ ಇಡೀ ಕುಲಕೊಳ್ಳವೇ ನಾಶ ಬಂದುವುದು. ಹಳೆ ತಂದೆ, ಈ ಸಭೆಯನ್ನು ಬಿಟ್ಟು ನ್ಯಾಯ ನೀತಿ ಧರ್ಮವಿಲ್ಲದ ಈ ಸಭೆಯಲ್ಲಿ ನಾವು ಇರುವುದು ಯುಕ್ತವಲ್ಲ. ಸಭೆಯನ್ನು ಬಿಟ್ಟು ಹೊರಗೆ ಹೋಗೋಣ. ಒಂದು ಹೆಜ್ಜೆ ಮುಂದಿಟ್ಟು ಚರ್ಚೆಯನ್ನು ಮಾಡಬೇಡ. ದುರ್ಯೋಧನ ಯಾರು? ಓಹೋ, ಚಿಕ್ಕಪ್ಪನವರದ ವಿದುರಾಮಹಾಸರು. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲು ನೀವು ಹರಣ್ಯರಾದರೆ ನನ್ನ ಉಪದೇಶ ನುಡಿಗಳೆಲ್ಲವೂ ನಿನಗೆ ಹರಣ್ಯರೋಧನವೇ ಇರಬಹುದು. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿರು. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕ ಹೇಳುವುದು ನಮ್ಮಂಥವರ ಕರ್ತವ್ಯ. ಇಲ್ಲವಾದರೆ ಆತ್ಮದೋಷವು ಸಂಭವಿಸುವುದು. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಕಡೆ ಅಭಿಮತ. ವಿದುರ ಮಹೋತ್ಸಯ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ವೇ? ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ಒಬ್ಬನಲ್ಲಿ ದ್ವೇಷ ಕಂಡು ಬರುತ್ತಿರುವುದಲ್ಲ. ಆ ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದನ್ನೇ ಮಾತನಾಡುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳಷ್ಟು ಅಗಲವಾಗಿಯೇ ಮುರಿದಿದೆ. ಆದರೆ ಪಾಂಡವರು ನಿರ್ದೋಷ ಎಂಬ ಮಾತು ಜೋಕೆ. ಕೃಷ್ಣ, ಕಡಲ ನೀರನ್ನು ಸೋಲಿಸಿ ಮುನ್ನಡೆದರೆ ತಕ್ಕ ಫಲವನ್ನೆಂಬುದು ಗೊತ್ತೇ. ರವಿ ಮಂಡಲವೇ ಭಾರ್ಕರಿಸಿ ಸದಾ ವಿಧಿಪುಗಳ ಕವಲಾಗಿ ಹಬ್ಬಳಿಸಲಿ. ನಮ್ಮ ಪ್ರಳಯ ಅದರ ಚೆಂಡು ಮಾರುವುದಕ್ಕೆ ಇಡೀ ಬಲದ ಕಂಡವೇ ಹೊಗರಲಿ. ಆದರೆ ಈ ನಿನ್ನ ಮಾತುಗಳಿಗೆ ಹೊರಬಿಡುವ ಪ್ರತಿ ಮಾತ್ರ ಹೇ ದುರ್ಯೋಧನನಲ್ಲ. ಇದು ಶುದ್ಧವಾದ ಶಕ್ತಿಯ ರಕ್ತವೇ ವಿನ ಸ್ವಾಭಿಮಾನ ಕೊಲಕೊಂಡಿರಲ್ಲ. ಕೃಷ್ಣ, ಕೊಲಕೊಂಡಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ರಾಯಭಾರಿ, ಗೋಪಾಲ ವಿಹಾರಿ, ಏನ ಸಾಕು ಮಾಡಿನ ಹಾಕುತ್ತವನ್ನು ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುರಾಭಿಮಾನವೇ? ಆಗಲ್ಲ ಕೇಳಿಸುತ್ತ ಭಲೆ ಭಾರತ ಖಂಡವ ಜಯಿಸಿ ಹರುಷದಿ ಹರುಕುಲವ ಪರಿಪಾಲಿಸುತ್ತೀರ್ಪ. ಜನಗೆ ಯಾರು ಸಾಟಿ? ಕೃಷ್ಣ, ಭಂಡ ಭೀಮನ ಕುಂಗ ಸೇರಲು ಪಂಥಗೈದ ಜನಗೆ ಯಾರು ಸಾಟಿ? ಕೋಲವಿದು ಒಂದನು ಒಂಬರದ ಈ ಕಣ್ಣನಿಗೆ ಸೋದನೆ ಅರ್ಜುನ. ಹಸಮಬಲ ಮಹಾಪರಾಕ್ರಮಿಗಳಂ
ದ್ರೋಣ ಶುಭ ಅದ್ಭುತಾಮ ರಣದೋಳೀನು ಮಹಾರಥಿಕರ ಘೋರ ಯುದ್ಧವಂ ರಣದೋಳೀನೋಡು ಕೃಷ್ಣ 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 ಈ ಚಕ್ರೇಶ್ವರನ್ನು ಸದೆ ಮಾಡಬೇಕನ್ನಲ್ಲವೇ ಅವನಿಗೆ ಬಂಡ ಭೀಮ ಅದು ದುರಾಗ್ರಹ ಲೋಕೈಕ ವೀರದ ನನ್ನ ಮಿತ್ರನ್ನು ಒದಿಸಬೇಕನ್ನಲ್ವೇ ಅವನಿಗೆ ಪಾರ್ಥ ಅದು ಅಹಂಕಾರ ಏನು ಹರಿಯದ ಬಡ ಪಾಂಡವರು ನಿನ್ನತಹ ಕಪಟಿ ಸ್ನೇಹ ಮಾಡಿದ್ರಲ್ಲವೇ ಆ ಮೂಢ ಪಾಂಡವರು ಅದು ಅದು ದುರಾಶಯ ಈ ದುರ್ಯೋಧನ ದುಶ್ಯಾಸನ ಪುಡಿಗೈದು ತನ್ನ ಧ್ವಜ ಪತಾಕೆಯಲ್ಲಿ ಯೋಜನೆ ಮಾಡಿದ್ರಲ್ಲವೇ ಆ ಮೂಢ ಪಾಂಡವರು ಅದು ದುರಭಿಮಾನ. ನಾವೇ ಸಮರ್ಥರು, ನಾವೇ ಪ್ರತಾಪ ಸಿಂಹರು, ನಾವೇ ಜಯಶೀಲರೆಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರಲ್ಲವೇ ಆ ಮೂಢ ಪಾಂಡವರು ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದ ಸುಮ್ಮನೆ ಕಂಡ ಶೋಧನೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಮಾತುಗಳನ್ನು ನನಗೆ ಒಪ್ಪಿತು. ದಿಕ್ಕಪಾಲ ಆಗಿರುವ ಪಾಂಡವರಿಗೆ ಈ ಹಸ್ತಿನವತಿ ರಾಜ ಸಮುದ್ರವನ್ನೇ ಕಲಿಕೆ ಬಿಡಬಲ್ಲ ಗಂಡುಗಲಗಳ ನಾವು ಆ ನಿನ್ನ ಬಂಡ ಭೀಮ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಗುಂಡಿಗೆ ಬಿಸಿ ರಕ್ತವನ್ನ ಪಾನ ಮಾಡದೆ ಹೊರಡು ಸಮರವೇ ಸಿದ್ಧ. ದುರ್ಯೋಧನ ದುಶ್ವಾಸನರ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಹಾ ಅರ್ಜುನನ ಮೇಲಿನ ನನ್ನ ಅಗೆಯು ತೀರೋ ತನಕ ಕೃಷ್ಣ ಈ ರಾಧೇನೆಗೆ ಮೃಷ್ಟನವು ರುಚಿಸುವುದಿಲ್ಲ. ರಾಧೇಯನ ಜನಿಸದು ರಾಧೇಯನ ಪಂಥ ವ್ಯಕ್ತ ನುಡಿಗಳೆಂದ ಮತಿಗೆಟ್ಟು ನುಡಿದೇಕೋ ಮಹಾರಥಿಗಳೆಂದೆನಿಸಿ ಮತಿಗೆಟ್ಟು ನುಡಿದಿರೇಕೋ ಮಹಾರಥಿಗಳೆಂದೆನಿಸಿ ಉರುಳ ಭೋಕ್ಷಣ ಶಿರವ ಭೋಕ್ಷಣ ಶಿರವ ಛೇದಿಸುವ ತನಕ ಈ ಶರಣಾಧಿಪತಿಯೇ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಶೋಭಾಯಕಮಾನವಾಗಿರೋದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವನಂತೆಯೇ ಮಾತನಾಡುತ್ತಿರುವೆಯಲ್ಲ. ಅರ್ಜುನ ಮೇಲಿನ ವೈಯಕ್ತಿಕ ವೈರಾಗ್ಯಕ್ಕೆ ಇಡೀ ಕುರುಕುಲವನ್ನೇ ಬಲಿಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಜನಾರ್ದನ, ಈ ನಿನ್ನ ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಗೆಲ್ಲಲು ಬಂದಿರುವೆಯಾ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಧನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ಯ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಇದ್ದಾಳಪ್ಪ
ಅಂಗಾದೀಪ, ನಿನ್ನ ದರ್ಪದ ನುಡಿಗಳಿಂದ ಈ ಆದವಾಗ್ಲೆಯ ಕಂಟಕವು ಬಿಗದಂತಾಯಿತು ಅಲ್ಲವೇ ಕೌರವೇಶ್ವರ? ಹೌದೌದು ಮಾವ. ಕೃಷ್ಣ ಇನ್ನು ಸಾಲದೆ ಕೃಷ್ಣ ಇನ್ನು ಸಾಲದೆ ಅಥವಾ ಇನ್ನು ಬೇಕೆ? ದಿಕ್ಕೆಟ್ಟು ತಿರ್ಗಾ ಪಾಂಡವರು ದೇಹಿ ದೇಹಿ ಎಂದು ಊರುಗಳ ಅಲಿದು ಭಿಕ್ಷಾಟನೆಗೈತಿರುವ ಆ ದರಿದ್ರ ಪಾಂಡವರಿಗೆ ರಾಜ್ಯದ ಮೇಲೆ ಯಾಮೋಹವೇ? ಅವರನ್ನು ಧ್ವಂಸ ಮಾಡುವುದಕ್ಕೆ ಈ ಸೈಂಧವರಾಗಿ ಒಬ್ಬನೇ ಸಾಕು. ಕೃಷ್ಣ, ನೀನೊಬ್ಬ ಗೊಲತೆಯರ ಗಂಡ, ದನಗಳನ್ನು ಕಾಯ್ದಿರುವ ಯಾದವ. ನೀನಿಲ್ಲದೆ ಆ ಪಾಂಡವರಿಗೆ ಅಯ್ಯೋ ಭಲೆ ಭಲೆ ಸಿಂಧು ರಾಜ, ನಿನ್ನ ಕೆಚ್ಚದಲ್ಲಿ ಘೋರ ನುಡಿಗಳಿಂದ ಈ ರಾಯಿ ಬಾಯಿ ಆಟ ಅಲ್ಲವೇ ಕೌರವೇಶ್ವರ? ಹೌದೌದು ಮಾವ. ಮಗನೇ ದುಶ್ವಾಸನ, ಈ ಮಹಾಸಭೆಯಲ್ಲಿ ನಿಮ್ಮ ದರ್ಪದ ನುಡಿಗಳನ್ನು ನಾನು ಈ ಕಿವಿಯಿಂದ ಕೇಳಲಾರೆ ಕುಮಾರ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವ ಆದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ದ್ರೋಣಾಚಾರ್ಯರ ಆದೇಶವು, ನನ್ನ ಆದೇಶವು ಒಂದೇ ಆಗಿದೆ ಕುಮಾರ. ಆದ್ದರಿಂದ ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷವನ್ನು ಉಂಟು ಮಾಡು ಕುಮಾರ. ಗುರುಬೋಧನೆಗೆ ಕಿವಿ ಕೊಡದೆ ನಮ್ಮ ದಾಯಾದಿಗಳಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರ ಮನಸ್ಸು ಸಂತೋಷವನ್ನು ಉಂಟು ಮಾಡು ಕುಮಾರ. ಹೌದು ದುರ್ಯೋಧನ, ನಿಮ್ಮ ತಂದೆಯವರ ಹಿತ ಬೋಧನೆ ಧರ್ಮಸಮ್ಮತವಾಗಿಯೇ ಇರುವುದು. ನಿಮ್ಮ ಪಿತಾಮಹ ಭೀಷ್ಮಾಚಾರ್ಯ ಗುರು ದ್ರೋಣಾದಿ ಮಹಾಪೂಜ್ಯರ ಉಪದೇಶವನ್ನು ತಿರಸ್ಕರಿಸಬೇಡ. ಪಾಂಡವರ ರಾಯಭಾರಿಯಾಗಿ ಬಂದಿರುವ ಈ ಕೃಷ್ಣನ ಶುಭ ಸಂದೇಶವನ್ನು ಧಿಕ್ಕರಿಸಬೇಡ. ಪಾಂಡುರಾಜೇಂದ್ರನು ನಿಮ್ಮ ಚಿಕ್ಕಪ್ಪನಲ್ಲವೇ?
ಆತನ ಪುತ್ರರಾದ ಪಂಚ ಪಾಂಡವರೈವರು ನಿನ್ನ ಸಹೋದರರಲ್ಲವೇ? ಅವರಲ್ಲಿಯೂ ರಾಜ್ಯ ನೀತಿ ಶ್ರೇಷ್ಠತೆ ಇಲ್ಲವೇ? ಏನು ಪಾಂಡವರೈವರು ನನ್ನ ಸಹೋದರರೇ? ಅವರಿಗೂ ರಾಜ್ಯ ಧರ್ಮ ಶ್ರೇಷ್ಠತೆ ಇರುವುದು ಶಾಸ್ತ್ರ ಧರ್ಮ ಇಹುದೇ ಆ ಹೇಳಿಕೊಂಡೆ. ಶಾಸ್ತ್ರ ಧರ್ಮ ಇಹುದೇ ಆ ಹೇಳಿಕೊಂಡೆ. ರೂಢಿಯಲ್ಲಿ ಅವರೆಂದು ಶ್ರೇಷ್ಠ ಹೇಳಿದ್ದಾರೆ. ಉಡತನ ಇದಲ್ಲವೇ ಈ ಸಂಧಿಯ ಬಯಗೆ? ಮೂಡತನ ಇದಲ್ಲವೇ ಈ ಸಂಧಿಯ ಬಯಗೆ? ಹರಿದು ನೀ ಎಲ್ಲವ ಕ್ರಾಂತಿ ಮೂಡಿದೆಯ ಮುಕುಂದ. ಕೃಷ್ಣ, ನಮ್ಮ ಚಿಕ್ಕಪ್ಪನಾದ ಪಾಂಡುರಾಜೇಂದ್ರನು ಪುತ್ರರನ್ನೇ ಪಡೆಯಲಿಲ್ಲ. ಧರ್ಮರಾಯನು ಹೇಮಧರ್ಮನ ಅಂಶದಿಂದಲೂ, ಭೀಮನು ವಾಯುದೇವನ ಅಂಶದಿಂದಲೂ, ಅರ್ಜುನನು ದೇವೇಂದ್ರನ ಅಂಶದಿಂದಲೂ, ಇನ್ನು ನಕುಲ ಸಹದೇವರಿಬ್ಬರು ಅಶ್ವಿನಿ ದೇವತೆಗಳ ಅಂಶದಿಂದ ಜನಿಸಿದವರೇ. ಅವರು ನಮಗೆ ಧಾಯಾದಿಗಳೇ. ರಾಯಭಾರಿ ಗೋಪಾಲ ವಿಹಾರಿ ನನ್ನ ಮಾತೃದೇವತೆಯಾದ ಗಾಂಧಾರಿ ದೇವಿ ಗರ್ಭದಲ್ಲಿ ಜನಿಸಿದ ಚತ ಸಹೋದರಲ್ಲಿ ದೇಶಪುತ್ರನಾದ ಈ ಹಕಟ ಬರದ ಖಂಡದ ಕುರುಚಕ್ರವರ್ತಿಯಾಗಿರೋ ನನಗೆ ಆ ಪಾಂಡವರು ಸಹೋದರರೇ. ಅವರು ಯಾರು, ನಾವು ಯಾರು? ಅಂತಹದಲ್ಲಿ ಈ ಹಸ್ತಿನಾವತಿಯ ರಾಜ್ಯವನ್ನು ವಿಭಾಗ ಮಾಡಲು ನೀನು ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದಿರುವೆಯಾ? ಓಹೋ, ಮೇರೆ ಮೀರಿತು. ಮದನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಹೇಳು ದುರ್ಯೋಧನ. ಭಾರತ ಭೂಮಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ವಂಶವನ್ನು ಧ್ವಂಸ ಮಾಡುವುದು ನ್ಯಾಯವಲ್ಲ. ಈ ದಾನವ ವಿಜಯ ಹೇತುಪತಿ ಕೇವಲ ಪಾಂಡವರ ಸಲುವಾಗಿಯೂ ಅಲ್ಲ, ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡಲು ಬಂದಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಹಬ್ಬವೇನಿದೆ? ಆ ಪಾಂಡವರು ಜೂಜಾಡಿ ಸಕಲ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಅಥವಾ ಸತ್ಯವಾಕ್ಯದ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೆ ಸಾಧ್ಯ? ಅಸಾಧ್ಯ. ದುರ್ಯೋಧನ, ಅವರಿಗೆ ರಾಜ್ಯವಿಲ್ಲದಿದ್ದರೂ ಹೋಗಲಿ, ಅವರು 5 ಜನರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಅದರಲ್ಲಾದರೂ ಅವರು ಜೀವಿಸಿಕೊಳ್ಳಲಿ. 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರು. ಪಾಪ, ಅದರ ನಂತರ ಜೀವಿಸಿಕೊಳ್ಳಲಿ. ಭಿಕ್ಷೆ ಪಾತ್ರೆಯನ್ನು ಕೊಡುವೆನು, ತೆಗೆದುಕೊಂಡು ಹೋಗಿ ಕೊಡು. ಅದು ಹೋಗಲಿ, ನಮ್ಮ ಭೀಮಸೇನಿಗಾದರೂ ಒಂದು ಊರನ್ನಾದರೂ ಕೊಡು. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ನಿನ್ನ ಆಯಾರೂಪವನ್ನು ನಾನು ಬಲ್ಲೆ ಕೃಷ್ಣ, ನಾನು ಬಲ್ಲೆ. ಒಂದು ಊರಿನಲ್ಲಿ ಒಂದು
ಗೋಪಾದ ಬಿಡುವಷ್ಟು ಊರಿನಲ್ಲಿ ಒಂದು ಮುಳ್ಳು ಬಿಡುವಷ್ಟು ಸ್ಥಳ ಕೊಡೋದಿಲ್ಲ. ರಾಜ್ಯ 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 ರಾಜ್ಯವನ್ನು ಪಡೆಯೋದಕ್ಕೆ ಬೆಣ್ಣೆ ಮುದ್ದೆ ಎಂದುಕೊಂಡೆಯ ಆ ರಾಜ್ಯ ಯಾರ ಬಡವೆ? ಆ ಧರ್ಮವೃತ್ತಗಳಾದ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಸ್ಥಿರನಾಗು ದುರ್ಯೋಧನ. ನಿನ್ನ ಅವಿಷ್ಟ ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ. ಅತಿ ಭಯಂಕರ ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ಕೇಳು. ನಿನ್ನ ಅಪರಾಧಗಳು ಏನೆಂದು ಕೇಳಿರುವೆಯಾ? ರಾಜ್ಯ ಸುಯೋಗದಲ್ಲಿ ಪಾಂಡವರ ಸಿರಿ ಸಂಪತ್ತನ್ನು ನೋಡಿ ಈ ಶಕುನಿಯ ಕುತಂತ್ರ ಸಲಹೆಯಂತೆ ಆ ಧರ್ಮರಾಯನ ಕಪಟತೂಟಕ್ಕೆ ಸೆಳೆದಂತದ್ದನ್ನು ಮರೆತೆಯಾ? ನಿನ್ನ ಮಹಾಸ್ವಾಧೀನ ಮಣಿಯಾದ ದ್ರೌಪದಿಯನ್ನು ರಾಜ್ಯಸಭೆಗೆ ಪ್ರಳಯಾಂತ ಧೂಮ ಕೇದುವಿನಂತೆ ರಾಕ್ಷಸ ವೃತ್ತಿಯನ್ನು ತೋರಿಸಿದ್ದು ಮರೆತೆಯಾ? ಇನ್ನು ವಾರಣಾವತಾರದ ಹರಿಗಿನ ಮನೆ ಏಕಚಕ್ರ ನಗರದಲ್ಲಿನ ಕುಂತಿದೇವಿಗಾದ ವಿಷಪ್ರಾಶಾನ, ಸರ್ಪಬಂಧನ ಇವೆಲ್ಲವನ್ನೂ ಮರೆತೆಯಾ? ಗುರು ಹಿರಿಯರ ಮಾತನ್ನು ನಿರಾಕರಿಸಿದ ನಿನಗೆ ಕೀರ್ತಿಯ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕಟ್ಟರುದಲ್ಲಿ ಕಡೆ ಕಟ್ಟದಾಗಿ ಕಾಡಿಗಟ್ಟಲೇಬೇಕೆಂದು ಹೊಟ್ಟಿಡಿದ ಕೆಚ್ಚದ ವೀರ ಈ ಕೌರವೇಶ್ವರನನ್ನು ಮಯೋತ್ಸವದಲ್ಲಿ ನೋಡಿ ಕೆಳಗಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿಮ್ಮ ಪಾಂಡವನದಿ ಪಾಂಚಾಲಿ ಅಂದೇ ದೊಡ್ಡ ಕೃಷ್ಣ ಛಲವೆಂಬ ವಜ್ರಗೌಜವನ ಭೂತ ಭೇದ ಪಿತಾಜಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದರಕ್ಕೆ ಕಾಲ್ಗೆದ್ದು ಸರಿಯೇ ಈ ಹಸ್ತಿನ ಕಲಿಯಿಂದ ನಿರ್ಮಿತವಾದ ಈ ಹಸ್ತಿನಾವತಿಯ ರಣಾಂಗವೇ ರಕ್ತದ ಮುಡಿನಲ್ಲಿ ಕೊಚ್ಚಿ ಹೋದರೂ ಸರಿ. ಈ ರತ್ನ ಸಿಂಹಾಸನದೀಶ್ವರ ಐಶ್ವರ್ಯ ಎಂಬ ಅಭಿಮಾನ ಎಂಬ ನಾನು ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರಹರಿಯೇ ಹದ ಮಾಡಿ ಗೆಲ್ಲಲಿ ಹವ ರಾಜವ. ಏಳು ಮುರಹರಿಯೇ ಹದ ಮಾಡಿ ಗೆಲ್ಲಲಿ ಹವ ರಾಜವ. ಛಲವನ್ನು ಬಿಡದಲೆ ಕಡುಗಲಿದರ್ಪದೆ, ಛಲವನ್ನು ಬಿಡದಲೆ ಕಡುಗಲಿದರ್ಪದೆ. ಛಲವ ಕನ ಮುದುಗಳು ಕೊಡುವುದಿಲ್ಲವೋ ರಾಜವ. ಕಡೆಯ ಮತಿದು ದುರಂತದೊಳಗೆ ಕೊಡುವುದಿಲ್ಲವೋ ರಾಜವ. ಆ ಪಾಂಡುನಂದನರು ಎಂದೊಡನೆ ಯುದ್ಧವ, ಆ ಪಾಂಡುನಂದನರು ಎಂದೊಡನೆ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಕೊಡುವುದಿಲ್ಲವೋ ರಾಜವ. ಕಡೆಯ ದುರಂತದೊಳಗೆ ಕೊಡುವುದಿಲ್ಲವೋ ರಾಜವ, ಕೊಡುವುದಿಲ್ಲವೋ ರಾಜ್ಯವರು. ಕೃಷ್ಣ ಪಾಂಡ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರದ ಆಚರಣೆಯಲ್ಲಿ, ವೀರರತಿಕರ ಘೋಷದಲ್ಲಿ. ಕೃಷ್ಣ ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದೇ ಮಾತು ಮಗಳುವೆ, ಅದೇ ಬಿಟ್ಟು ಮಗಳುವೆ, ಅದೇ ಮಾತು ಮಗಳುವೆ. ಹೊರಗಿನ ಕುಲವ ಹೃದಯ ದುರದರು ಕರಿಯದೆ ಬಿಡುವೆನ.
ನಾರಾಯಣನೇ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಲೇಬೇಕು. ಯದುವಂಶದ ಕಳಂಕ ಸ್ವರೂಪ. ಹಾಗಾದರೆ ಮಹಾಭಾರತ ಯುದ್ಧ ನಡೆಯಲೇಬೇಕೆ? ನಡೆಯಲೇಬೇಕು. ಚಂಡದ ಮೇಲೆ ಕಪಿರಾಜ, ಚಂಡದ ಮೇಲೆ ಕಪಿರಾಜ ಕುಳಿತಿರಲು ಮುಂದೆ ಶ್ರಿತವಾದ ಶ್ರೇಣಿಯೋಳು ವಂದಿಸಿ ನಾನಾ ದಂಡದೋಳ್ ಹಕ್ಕಗಳನ್ನು ಧರಿಸಿ ಚಂದನದೋಳ್ ಮೇಲೆ ಹುರಿದುಂಡೆಗೆಳೆಯುತ್ತ ಗಾಂಡೀವಿಯಂ ಧರಿಸಿ ಫಲ್ಗುಣ, ಗಾಂಡೀವಿಯಂ ಧರಿಸಿ ಫಲ್ಗುಣ ನಿನ್ನೆಲ್ಲರಂಚಂಡಾಡುತ್ತ ಈ ಕರ್ಣನೆನ್ನುವರು, ಈ ಕರ್ಣನೆನ್ನುವರು ಸಹಸ್ರಾರು ಮಂದಿ ಬಂದರು ಮಳೆಯುವರು ರಾಜ ರಾಜ. ಕುರುವಂಶ ಕಳಂಕ ಸ್ವರೂಪನೇ ಕೇಳು. ಪ್ರಳಯಾಂತ ರುದ್ರನಂತೆ ಸಿಂಹನಾದ ಮಾಡುತ್ತಾ ಕುರು ರಕ್ತವನ್ನು ಹೀರಲು ಬರುವ ನಮ್ಮ ಭೀಮಸೇನ ಪರಮಶಿವನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಹೊಡೆದಿರುವ ಅರ್ಜುನ, ಇನ್ನು ಮಾದರಿ ಕುಮಾರರ ಪರಾಕ್ರಮಗಳಂತೂ ನೀವೇ ನೋಡಿವಿರಿ. ಆದರೆ ಜ್ಞಾನಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯನ ಧರ್ಮವು 3 ಲೋಕಗಳೇ ಹೊಗಳುತ್ತಿರುವುದು, ಅದನ್ನು ಮಾತ್ರ ಮರೆಯಬೇಡಿ. ಮರೆಯಲು ಎಲ್ಲಿ ಸಾಧ್ಯ? ಈ ಅಖಂಡ ಭರತ ಖಂಡವನ್ನು ಸುಸ್ಥಾಪದಿಂದ ಆಳುತ್ತಿರುವನು ನಾನು. ಆ ನಿನ್ನ ಬಣ್ಣ ಭೀಮನ ರುಂಡವನ್ನು ಗುಂಡಿಗೆ ಸೀಳಲು ಕಾಡ್ಗಿಚ್ಚೆ ನಿಂತಿರುವ ಯೋಧನ ಸಹೋದರ ದುಶ್ಯಾಸನ. ಇನ್ನು ಆ ನಪುಂಸಕ ಅರ್ಜುನ ತಲೆ ತೆಗೆಯಬೇಕೆಂಬ ಕಾಲ ವಿಷವಂದನವನ್ನು ಪಡೆದ ಯೋಧನ ಮಿತ್ರ ಕರ್ಣ. ಇನ್ನು ನನ್ನ ಮಾವ ಶಕುನಿ, ಸೈಂಧವ ರಾಜ, ನನ್ನ 11 ಅಕ್ಷೋಣ ಸೈನ್ಯದ ಬಲವನ್ನು ರಣಾಂಗಣದಲ್ಲಿ ನೀನೇ ನೋಡುವೆ. ದುರ್ಯೋಧನ, ಶಾಂತಿ ಸಂಧಾನಕ್ಕೋಸ್ಕರ ಪಾಂಡವರ ರಾಯಭಾರಿಯಾಗಿ ಬಂದ ನನಗೆ ಮಹಾನ್ ಉತ್ತರವೇ ಕೊಟ್ಟು ಮಹಾಭಾರತ ಯುದ್ಧಕ್ಕೆ ಆಹ್ವಾನ ಕೊಟ್ಟಿರುವೆ. ಬಹಳ ಸಂತೋಷ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡುವೆನು. ಸ್ವಲ್ಪ ನಿಲ್ಲು ಯದುನಂದನ. ನಮ್ಮ ಕೌರವೇಶ್ವರನ ಬಳಿ ದ್ರೇಹಿ ಎಂದು ಬಂದವರಿಗೆ ರಾಜ್ಯವು ನಾವು ಕೊಡುವವೆ, ನಾನು ಬಿಡುವನೆ. ನಾವು ಕೊಡುವ ಸತ್ಕಾರಗಳನ್ನು ಸ್ವೀಕರಿಸಿ ನಂತರ ನೀವು ಹರಡಬಹುದು. ನಿನ್ನ ದೂತತ್ವ, ನಿನ್ನ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು, ನೀಡಲೇಬೇಕೆಂದು ನನ್ನ ಶಕುನಿ ಮಾವನವರು ನನಗೆ ಆಗಲೇ ಒಂದು ಮುಖ್ಯ ಸಲಹೆ ಇತ್ತಿದ್ದಾರೆ. ಓಹೋ, ನಿಮ್ಮ ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಸ್ವೀಕರಿಸು. ನಿನ್ನ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕಾರನಿಗೆ ಸ್ವೀಕರಿಸುವೆನು. ಸ್ವೀಕರಿಸುವೆಯಾ ಸಹೋದರ ದುಶ್ಯಾಸನ? ಈ ಹಗ್ಗದಿಂದ ಕೃಷ್ಣನನ್ನು ಬಂಧಿಸು. ಯಾರು ಯಾರನ್ನು ಬಂಧಿಸಿವರ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನ್ನ ದುಡುಕುತನಕ್ಕೆ ನಿನ್ನ ತಕ್ಕ ಬುದ್ಧಿ ಕಲ್ಪಿಸುವನು. ನನ್ನನ್ನು ಬಂಧಿಸುವೆ ಸುಯೋಧನ? ವ್ಯರ್ಥ, ನಿನ್ನಿಂದ ಆಗೋದಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ನಿನ್ನಿಂದ ಆಗುವುದಿಲ್ಲ. ಎಲ್ಲಿಗ ನನ್ನನ್ನು ಬಂಧಿಸಿ ನೋಡೋಣ. ಸಹೋದರ ಕೃಷ್ಣನಂತ ಕಣ್ಣ. ಕೃಷ್ಣ, ಅಯ್ಯೋ ಮಾವ, ನೀನ ಕೃಷ್ಣನಂತ ಕಂಡನಲ್ಲ.